ಹಡ ಹೊಲ್ಲಾಗ ದುಡ್ದ ಸಾಕತ್ತ. ಈಗ ಏನ್ ಮಾಡತೈತಿ ಏನು ಗೌರಿ ಗೌರಿ. ಅಯ್ಯೋ ಬಂದೆ ನನ್ನ ರಾಜ, ಬಾರೋ ನನ್ನ ರಾಜ. ಅವನು ನಾನು ಕೊಜ್ಜ ಹಿಂಗಂದ ಕುಡ್ಸಿದ್ದೆ ನಾನು ಮುಂಚೆ ನಿನ್ ಮಾಜ. ನಡಿ ನಾಳೆ ಹೊಲಕ್ ನಡಿಯಲ್ಲಿ. ಹೌದಾ ನನ್ನ ರಾಜ, ದಿನಾ ತಂದ್ ತಿನ್ನಿಸ್ತೀರಿ ಪಿಜ್ಜಾ, ಅದಕ್ಕ ನಿಮ್ಗೆ ದಿನಾ ಕೊಡಿಸ್ತೀನಿ ಮಾಲ್ ಮಾಜ. ಮಾಡ್ಬೇಕು ಮರ ದೇವ್ ಐತಿ ನೀ ಏನೈತಿ. ಏ ಮಾಜದ್ ಮಕ್ಬೇಕೆ ಅಲ್ಲೇ ಹೊಲ್ಲಾಗ ಕಳೆ ತುಂಬೈತೆ. ಮೊದ್ಲು ಆಚೆಗೋಲು ಏನಿಲ್ಲ, ನಾನು ಒಬ್ನ ದುಡ್ಡು ಸಹಾಯಕತ್ತೀನಿ. ನಾ ಹೊಲಕ್ ಹೋಗ್ ನಡಿಯಲ್ಲಿ ಬಂದ್ಲಿಕ್ಕೆ ಮಾಜ ಅಂತೇಳಿ. ಇಲ್ಲ ಹೊಲದ್ ಏನ್ ಕೆಲಸ ಇದ್ರು ನೀನ ನೋಡ್ಕೊ. ಮೊದ್ಲ ನಾ ಧರ್ಮಸ್ಥಳ ಸಂಘದ ಅಧ್ಯಕ್ಷ, ಮೀಟಿಂಗ್ ಅದು ಇರ್ತಾವು, ನಾ ಮೀಟಿಂಗ್ ಹೋಗ್ಬೇಕಾ. ಹೊಲದ್ ಏನ್ ಕೆಲ್ಸ ಇದ್ರು ನೀನ ನೋಡ್ಕೊ. ಸುದ್ದ ಆತ್ ಬಿಡಿ. ಸಂಘ ಪಂಗ ಅಂತ ಅಡ್ಡಾಡಕತ್ತಿದ ಮಂಗೆ ಅವನ ಹಾಡ. ಸಂಘ ಪಂಗ ಅನ್ಕೊಂತ ಕುಂತೆ ಅಂತಂದ್ರ ಹೊಲ್ದಂದ ಅಲ್ಲೇ ಅಡಿವೆ ಆಗ್ಲಿ. ಆ ನಂತರ ಇಬ್ರು ಕೂಡಿ ಧರ್ಮಸ್ಥಳಕ್ ಹೋಗ್ಬಿಡೋಣ. ನನಗಂತ್ರಿ ಬಿಡಿಗಾಡನ್ನ ಹೋಗೋಣ. 4 ರೊಟ್ಟಿ ಕಟ್ ನಡಿ ನಾ ಹೋಗ್ತೇನೆ ಹೊಲಕ್ಕ. ಹಾ ಹಿಂಗ್ ಬಾ ದಾರಿಗೆ 12 ರೊಟ್ಟಿ ಕಟ್ಕೊಂಡು ಜಡದ್ ಬರೋದ್ ಬಿಟ್ಟು ಎಲ್ಲಾಕು ನನ್ನ ಕಟ್ಕೊಂಡ್ ಸಾಯ್ತಾನ. ನೋಡ ಊರ್ ತುಂಬಾ ಅಡ್ಡಾಡಿದ್ರು ಒಂದ್ ಆಸಿಗೋಲು ಏನಿಲ್ಲ. ಹೊಲಾರ ಎಲ್ಲಾ ಅಡಿವೆ ಆಗ್ತೈತಿ. ಗೌರಿ ಇವತ್ತರ ಸಂಘ ಪಂಗ ಮುಗಿದೋನಿಲ್ಲ ಅಂದ್ರ ಹೊಲಕ್ ಹೋಗೋಣ ನಡಿ. ಊರ್ ತುಂಬಾ ಅಡ್ಡಾಡಿದ್ರು ಒಂದ್ ಆಸಿಗೋಲು ಏನಿಲ್ಲ. ಕಡಿಕ ಒಂದ್ 2 ಆಳು ಇನ್ನೊಂದ್ 2 ಆಳು ಇದ್ರ ಹಿಡ್ಕೊಂಡ್ ಬಾ. ಅಲ್ಲೇ ನಿಮ್ ಸಂಗೀತ ಇದ್ರ ಬಾಳ ಅಡಿವೆ ಆಗೈತದ ಹೊಲ. ಅಯ್ಯೋ ಬಂದ ಬರೀ ಹೊಲ ಅಂತಾನ. ಬರೀ ನನ್ ಹೊಲ್ಲಾಗ ಕಾಯಿ ಹೊಡಿತಾನೆ. ಆಗಲ್ಲ ಒಟ್ಟ ನನ್ ಹೊಲ ನಂಬತ್ ಏನಾರ ಪ್ಲಾನ್ ಮಾಡ್ಬೇಕಲ್ಲ. ಅಯ್ಯೋ ಮಾರಾಯ, ನಾನ್ ಹಗ್ಲ ಮುಗ್ಲ ಯಾಕೆ ಅಂತಿ? ನೀನು ಕಾಣ್ತಿ, ಅಲ್ಲಿ ಧರ್ಮಸ್ಥಳ ಸಂಘದವ್ರು ಕಾಣ್ತಾರ. ಇವತ್ ನೀನು ಹೊಲಕ್ ಹೋಗಿ, ಇವತ್ ನನ್ ಮೀಟಿಂಗ್ ಐತಿ. ನಾಡ ನಾವ್ ಹೊಲ್ದಾಗ ಸಾಯ್ತೇವ ಆತ. ನಮ್ ಜೀವನ ಕಡಿತನಕನು ಹೊಕ್ಕೇನತ್ತ ಹೊಲಕ್ಕ. ನಾಡ ನಮ್ ಬಾಳೆವನ ಇದಾತ. ಇವನು ಅಲ್ಲಿ ಯಾರ್ದ ಗಾಡಿ ಹೊಂಟೈತಿ, ಆ ಗಾಡ್ಯಾಗ ಹೋಗ್ಬಿಡ್ತಾನೆ. ತರಬ್ರಿ ನಾನು ಬರ್ತಾನೆ. ಹೋತನ ಇದ ಬರೀ ದಿನ ಹೊಲನ ಅಂತತಿ. ಇನ್ನೊಮ್ಮೆ ನನ್ ಹೊಲಕ್ಕ ಕರೆದಿರಬಾರ್ದು. ಇವ್ ಬರ್ಲಟ, ನಾಳಿಂದ ಏನಾರ ಮಾಡ್ತಾನೆ. ಬರೀ ಹೊಲಕ್ಕ ಕರಿತನ್ಲ ಇವ. ನಾಳಿಂದ ನನ್ ಹೊಲಕ್ಕನ ಕರಿಬಾರ್ದು. ಅದಕ್ಕೆ ಏನಾರ ಮಾಡ್ಬೇಕಲ್ಲ. ಮೈಯಾಗ ಜವ್ ಬಂದಂಗ ಆಕ್ಟ್ ಮಾಡ್ತಾನ ಗಪ್ಪಿಂಗ್. ಅವಾಗಾರ ನನ್ ಹೊಲಕ್ಕ ಕರಿದ್ ಬಿಡ್ತಾ ನಾನು ನೋಡ್ತೇನೆ. ಹಾಡ ಹೊಲ ದುಡುದು ಸಾಕಾತ. ಹಾಡ ಹೊಲ ಕಳ್ಯಾರ ತುಂಬೈತಿ. ಮಳೆ ಇದೊಂದು ಹೆಸರು ಬಿತ್ತಿಲ್ಲ ಏನಿಲ್ಲ. ಇದ್ರ ಅವ್ನಿ ಸಂಘ ಪಂಗ್ ಅಂತೇಳಿ ಮನ್ಯಾಗ ಕುಂತ ಬಿಟ್ಟೈತಿ ಮಂಗ್ಯ. ಇದು ಕಾತ್ ಮರ ಈಗ ನಾಳ್ಯಾರ ಬರ್ತಾಳ ನೀರ್ಲ. ದುಡುದ ಹೊಲ್ಲಾಗಾರ ಕಳೆ ತುಂಬೈತಿ. ಈಗಾರ ಸಂಘ ಪಂಗ ಕುಂತಲ್ಲ. ಏ ಗೌರಿ, ಸಂಘ ಪಂಗ ಎಲ್ಲಾ ಮುಗುದೋನಿಲ್ಲ. ನಾಳೆ ಹೊಲಕ್ ಹೋಗೋಣ. ಆಳಂತ್ರಿ ಸಿಗೋಲ್ಲ, ಮತ್ ನಮ್ಮ ಮನೆಯವ್ರಿಗಂತ್ರಿ ಬಿಡಿಗಾಡಿಲ್ಲ. ಏನಾತ್ ಗೌರಿ? ಇಷ್ಟೆಲ್ಲಾ ಹೋದ್ರಿ ಹೇಳಕತ್ತೀನಿ. ನಿನ್ ಸಡಗರ್ನಾಗ ನೀ ಕುಂತ ಬಿಟ್ಟಲ್ಲ. ಏನಾತ? ಇದ್ರ ಅವ್ನು ಇಷ್ಟ ಹೋದ್ರಿ ಇದ್ರು ಹೊಳೆ ನೋಡಂತೈತಿ. ಏ ಗೌರಿ, ಯಾರಿಗ ಏನಾಗತ್ತೋ ಬಾಡೆ ಮುಕ್ಕಳ ಸೊಕ್ಕ ಮಾಡ್ದತಿ. ನನ್ ಗೆಳತಿನ ದಿನ ಹೊಲ ಅಂತ ಕಾಡಕತ್ತೆ ಅಲ್ಲಪ್ಪ ಬೋಸಡಿಕೆ. ಇನ್ ಮ್ಯಾಲ ನನ್ ಗೆಳತಿನ ಹೊಲಕ್ ಕರಿ. ನನ್ ಗೆಳತಿ ನನ್ ಕರ್ಕೊಂಡಾಳ. ಇನ್ ಮ್ಯಾಲ ಆಕಿನ ಹೊಲಕ್ ಕರಿ. ಹೆಂಗ್ ಕರ್ಕೋತಿ ನೋಡ್ತೇನೆ ನಾನು. ಅಯ್ಯೋ ಇದ್ರ ಅವ್ನ ಯಾ ಗೆಳತಿ ಯಾ ಏಂತಿ ನಾವೊಂದ್ ಹೇಳಾಕತ್ತೇನಿ, ಇದೊಂದ್ ಮಾಡಾಕತ್ತೈತೆ. ಅಲ್ಲ ಗೌರಿ ಈಗ ರಮಸಾಕ್ ಬಂದಿ. ಇನ್ ಮ್ಯಾಲ ಕರಿ ನನ್ ಗೆಳತಿನ ಹೊಲಕ್ಕ. ಹೆಂಗ್ ಕರಿತಿ ನೋಡ್ತೇನೆ ನಾನು. ಹೊಲಕ್ ಕರಿಯಕತ್ರ ಇದು ಗೆಳತಿ ಅಂತೈತಿ. ಗೆಳತಿಯಾರು ಹೆಂಡ್ತಿಯಾರು ಇದಕ್ ದೇವ್ ಮೆಟ್ಕೊಂತಾನ. ಗಂಡಗ ಬಾಡೆ ಅಂತೈತಲ್ಲ. ಈಗ ಗಂಡಗ ಬಾಡೆ ಅಂತೈತಿಪ್ಪ ಇದು. ಇಲ್ಲ ತಡಿ ಇದಕ್ಕ ಅವ ಬಚ್ಚನರಿ ಬಸಪ್ಪ ಇಂಥದೆಲ್ಲಾ ಬಾಳ ಮಾಡ್ಯಾನ. ಅವ್ನೊಟ್ಟು ಹೇಳಿ ಅವ್ನ ಕರ್ಕೊಂಡ್ ಬರ್ತಾನ. ಅವಾಗ ಬರ್ತೈತಿ. ಎಲ್ಲೇ ದೆವ್ವನ ಮೆಟ್ಕೊಂಡೈತಿ. ಹೋದನ ಇವ ಯಾರನ್ನ ಬಚ್ಚಲ ಹರಿ ಬಸಪ್ಪ ಕರ್ಕೊಂಡ್ ಬರ್ತಾನಂತ. ಕರ್ಕೊಂಡ್ ಬರ್ರಿ ನೋಡ್ತೇನೆ ನಾನು. ನನ್ನ ಹತ್ರ ದೇವ್ದ ರೂಪ ನೋಡಿ ದೇವ್ ಬಂದದಂತ ತಿಳ್ಕೊಂಡ್ಬಿಟ್ಟಾನು. ಈಗಂದ್ರು ನನ್ ದೇವ್ದ ರೂಪ ನೋಡಿ ನಮ್ ಜನ ಹೊಲಕ್ ಕರೆದಂದ್ರ ದೇವ್ದ ರೂಪ ತಾಳ್ಬಿಡೋದ. ಮಾತಾಡಿದಂದ್ರ ಏನ್ ತಗೊಳದ್ ಬಿಡೋದ. ಈಗಂದ್ರು ಬಚ್ಚನರಿ ಬಸಪ್ಪ ಒಟ್ಟ ಹೋಗಿ ಬರುಂದ ಅಂದ್ರ ಬರ್ಲಿಲ್ಲವ. ಯಾವ್ದೇ ಜಾಲಿ ಗಿಡದ ಸ್ವಾಮಿಗಳು ಅಂತ ಹೇಳ್ಯಾನವ. ಆ ಸ್ವಾಮಿಯರಿಗೆ ಹೋಗಿ ಭೇಟಿ ಆಗ್ಬೇಕ. ಏನನ್ಬೇಕು ಹೋಗೋಗಿ ಅಂದ್ರ ಇನ್ನೊಂದ್ ನನ್ ಹೆಂಡತಿ ನೋಡ್ಕೊಂಡು ಹೋಗ್ತಾನೆ. ಹೆಂಗ ಆಕಿ ನೋಡ್ಕೊಂಡೆ ಆ ನಂತರ ಆಕಿ ಹಿಂಗ ಮಾಡಾಕತ್ತಿದ್ಲ ಅಂದ್ರ ಜಾಲಿ ಗಿಡದ ಸಾರಿಗೆ ಹೋಗಿ ಭೇಟಿ ಆಗಿ ಬಂದ್ಬಿಡ್ತೇನೆ. ನೋಡಿ ಬರ್ತಂತೇಳಿ ಏನ್ ಮಾಡಾಕತ್ತೇನೆ. ಗೌರಿ ಈಗ ಹಿಂಟ್ ಆಗೈತು, ದೇವ್ ಆಗೈತು. ಗೌರಿ
ಅಯ್ಯ ಈಗ ಬಂದ್ರಿ ಹೊಲ್ದಿಂದ ಇಲ್ಲೇ ಕೂತೀನಿ ಕರಿಬೇಕಿಲ್ರಿ ನೀರ್ ತರಿಸಿ ಕಾಲ್ ತಗೊಂಡ್ ಒಳಗ್ ಬರ್ಬೇಕಿಲ್ರಿ ನೀರ್ ಕಾಲ್ ತಕೋದ ಅದೇ ನೀರ್ಲಿ ಇಟ್ಟೋತನ ಮಾರಿನ ತೋದ್ ಯಾವ ಮರ ನಮ್ದ ಆತಡ್ರಿ ಚಾಕರ ಇಡ್ತೇನ್ರಿ ಆಗಲ್ಯಾರ ಬಾಡ್ಯಾ ಬಸ್ಯ ಅಂತೇಳಿ ಬೈತಿದ ಈಗ ನೋಡಿದ್ರ ಚಾ ಕೊಡ್ಲ ನೀರ್ ಕೊಡ್ಲ ಅಂತೈತಿ ಆ ಬಸಪ್ಪ ಕೇಳಿದ್ರ ಹಂಗ ಈಗ ಅದ್ ಯಾವ್ದೋ ಸ್ವಾಮಿ ಅದಾರ ಅಲ್ಲಿ ಹೋಗ್ಬಿಡ್ಬೇಕು ಜಾಲಿಗಡು ಸ್ವಾಮಿ ಅವ್ರ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡ್ ಬಂದ್ರ ಒಟ್ಟು ಹೊಂತೈತಿ ಏನಾಗೈತಿ ಅನ್ನೋದು ಗೊತ್ತಾಕತಿ ಇಲ್ಲ ಆಯ್ತಡಿ ಆ ಜಾಲಿಗಡ ಸ್ವಾಮಿ ಅಂತ ಹೇಳ್ಯಾರ ಅವ್ರನ್ನ ಕರ್ಕೊಂಡ್ ಬಂದಾಗ ಇದ್ ಬಗಿ ಇರ್ತೈತಿ ಮತ್ತಿಲ್ಲ ಬರ್ದಾಗ ಎಲ್ಲಾ ಬಂದ್ ಹೋಗ್ತಿಕ್ಕಂಡವ್ ನಮ್ ಗುರುಗಳು ಬೇಡ ತಪ್ಪಿಸೋಣ ಹೌದಾ ಅಲ್ಲಿ ನಮ್ ಗುರುಗಳ ಬಗ್ಗೆ ಇನ್ನೊಂದು ಗೊತ್ತಲ್ಲ ನಿನ್ಗೆ ಅಂತ 180 ನಿಮಿಷಕ್ಕೆ ಮಾಡೋ ತಪಸ್ನ ಬರೇ 3 ತಾಸ್ನ ಮಾಡಿ ಮುಗಿಸಂಗೆ ಗುರುಗಳು ಅಂದ್ರೆ ಏನ್ ತಿಳಿದಿಲ್ಲ ದೊಡ್ಡ ಗುರುಗಳು ಇಬ್ರು ಬೇಕಾದ್ರೆ ಹೋಗಿದ್ನು ಪಾಕೆನ್ ಹೇಳ್ತೀರಿ ಪಾಕೆನ್ಯಾಗ ಹೋದ್ರ 4 ತಾಸು ಕುಂತ್ರಂದ್ರ ನಾವ್ ಏನ್ ಹೊಲಸ್ ಮಾತಾಡೋದು ಎಲ್ಲಾ ಜ್ಞಾನದಿಂದ ತಿಳ್ಕೊಂತಾನ್ಲಿ ಗುರು ಹಂಗ ದೊಡ್ಡ ತಪಸ್ ಮಾಡ್ತಾನ ಬಿಡಿ ಹಂಗಾರವ ಕೇಳಿಲ್ಲ ಗುರುಗಳು ಅಂದ್ರೆ ಏನ್ತಿದ್ರಿ ಹಂಗೆಲ್ಲ ಬೈಯಾಕ ಹೋಗ್ಲಿ ಹುಚ್ಚ ಅಂತ ಅವ್ರಿ ಅವೇನು ಹುಚ್ಚ ಬಿಡ್ಲೆ ಗುರುಗಳು ನಮಗ ಅದು ಹಾಕಲ್ಪ ನಮ್ ಮುಂಜಾನೆಯಿಂದ ಇಲ್ಲಿ ಮತ್ತ ಮಾಡಕೊಂತ ಬಂದೇವೆ ಹೌದಾ ಗುರುಗಳು ಅಂದ್ರೆ ಹಂಗಲ್ಲ ಅನ್ಬಾರ್ದಲ್ಲಿ ಹೋಗಿ ಗುರುಗಳು ಬಂದ್ರು ಬಾ ಗುರುಗಳು ಬಂದ್ರು ಸುಮ್ಬಾರ್ಲಿ ಯಾವೇನ್ ಬಿಡ್ಲೆ ಮುಂಜಾನೆಯಿಂದ ಕುಂತ ಬರ್ತಾನ ಮಾತಾಡ್ಸಿ ಮಗ ತಪಾಸಿ ಸುಮ್ಮನೆ ಗುರುಗಳು ಮಗ ಗುರುಗಳು ನಮಸ್ಕಾರ ದೊಡ್ಡ ತಪಸ್ಸಿನಲ್ಲಿದ್ದಂಗೆ ಕಾಣಿಸ್ತಾರೆ ನೀವು ಎಲ್ಲಾ ಮಾತಾಡ್ತಿ ಮಕ್ಕಳ ಅಲ್ಲಿ ಪೇನ್ ತಪ್ಪಲಲ್ಲಿ ಹಂಗ ನಿವಾರಿಸ್ತಿರಲ್ಲ ಕಾಲ್ಗಿಲ್ ಮರಿ ತಗೊಂಡು ಹೊಡೆದ್ಬಿಡ್ರಿ ಮಕ್ಕಳ ನೆತ್ತಾಗ ಯಾಕಂದ್ರೆ ನಿಮ್ ಶಿಷ್ಯಾಗ ಮಾಡ್ಕೊಂಡನಲ್ಲ ಸ್ವಾರ್ಥಾತ್ಮಕ್ರಿ ಸ್ವಾರ್ಥಕ ಗುರುಗಳೇ ರಾಜ ಹಚ್ಚಿದೆ ಗುರುಗಳೇ ಅಂತವೆಲ್ಲ ಮಾಡಬಾರ್ದು ಗುರುಗಳೇ ಮುಂದಿನ ಪ್ರೋಗ್ರಾಮ್ ಇದೆ ಗುರುಗಳೇ ಶಿಷ್ಯರ ನಾನು ಒಂದು ದೊಡ್ಡ ತಪಾಸ್ ಮಾಡ್ಬೇಕಾಗೈತಿ ಊರಾಗ ಒಬ್ಬ ಗಂಡ ಹೆಂಡತಿ ಕೈಲಿಂದ ಕಾಲ್ ಮರ್ಗಿಲಿ ಓಡಿಸ್ಕೊಂಡು ಬೇಸರಾಗಿ ನನ್ನ ಹತ್ರ ಬರಾಕ್ತಾನೆ ಈ ಜಾಲಿ ಸ್ವಾಮಿ ಅಂತಂದ್ರೆ ಏನಂತಿದ್ರಿಪ್ಪ ಶಿಷ್ಯರ ಜಾಲಿಗಳ ಬಿಟ್ಟು ಮಗನೇ ಮಳೆ ಎಲ್ಲಾರು ಹೆಸರು ಬಿತ್ತಾಕ್ ಬರಾಕತ್ತಾರ ಜೋರ್ ನಾನ್ ನೋಡ್ಗಿಡ್ರ ನಾಯಿ ಹೊಡ್ದಂಗ್ ಹೊಡಿತಾರ ಅಂತೇಳಿ ಇಲ್ಲೇ ಒಂದ್ ಹಿತ್ತಲ ಆಶ್ರಮದ ಹಿತ್ತಲ ಬಂದ ಪಪ್ಪಾಯಿ ಗಿಡ ಕುಂತಾರ ಮಗನ ಪಪ್ಪಾಯಿ ಗಿಡಕ್ಕ ಮೊನ್ನೆ ಹುಚ್ಚು ನಾಯಿ ನೋಡಿದ್ವಿ ಸರಿ ನೀನು ನೋಡಿದ್ರಿ ಮಗನ ನೋಡಿಲ್ಲಲ್ಲ ಮಗ ಈ ಮಗನ ತಿಳಿಸ್ಬೇಡ ಒಟ್ಟ ಯಾಕಂತಂದ್ರ ಈಟ ಅದಾನಲ್ಲಿವ ಯಾವ್ದಾರ ಪೈಪ್ನ್ಯಾಗಾದ್ರೂ ಹೋಗಿ ಹೇಳಿ ಬರೋ ಮಗ ಇಲ್ಲ ಗುರುಗಳೇ ಅವ್ನು ಹೇಳಿಲ್ಲ ಗುರುಗಳೇ ಇರ್ಲಿ ಶಿಷ್ಯರ ಮತ್ತೇನು ಕೆಲಸಗಳು ಉಂಟು ಗುರುಗಳೇ ನಮ್ಮದು ಶಿಷ್ಯ ಈಗ ಅವ ಏನ್ ಹೆಂಡತಿ ಕಡೆಯಿಂದ ಒದಕಿ ತಿಂದಾನಲ್ಲ ಅವ ಈಗ ನನ್ನಂತಲ್ಲಿ ಬರಾಕತ್ತಾನ ಅವ ಹೆಂಗಾದ ಬರ್ತಾನ ಯಾರ ಕಡೆಯಿಂದ ಬರ್ತಾನ ಅನ್ನುವಂಥದನ್ನ ತಪಸ್ಸು ಮಾಡಿ ನೋಡ್ಬೇಕಾಗೈತಿ ನೀವು ಅಲ್ಲಿ ಮಠ ನನ್ನ ಆಶ್ರಮದ ಬಾಗಿಲು ಮುಂದೆ ಕುಂದ್ರಬೇಕಾಗೈತಿ ಸರಿ ನೀವು ಕುಂದ್ರಿ ನಾವು ತಪಸ್ಸು ಆಗತ್ತೇನೆ ಹರಿ ಯಾರೋ ಬರುವುರುಂಟು ಹೌದಕ್ಕರಿ ರೀ ಯಾವ ಹುಚ್ಚು ಸುಳೆ ಮಗ ಬರ್ತಿದ್ದಾನೋ ಏನೋ ಅಂತ ಗುರುಗಳಂತ ಬರ್ತಿದ್ದಾನೋ ಅವನ ಕಷ್ಟಗಳೆಲ್ಲ ಪರಿಹಾರಕ್ಕೆ ಎಂದು ಬರ್ತಿದ್ದಾನೆ ಏನು ಹರಿ ನೀನು ಮಾತನಾಡುವುದು ಗುರುಗಳು ಅರುಗುರು ಕಲ 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 ಬರಕತ್ತನ ಹೆಂಡತಿ ಕಡೆಯಿಂದ ಒದಕಿ ತಿಂದಾನಲ್ಲ ಅವ ಇಲ್ಲೇ ಬರಕತ್ತಾನ ನೀವಿಬ್ರು ಬಹಳ ಜಾತಿಲಿಂದ ನನ್ನ ಒದಗಿದ್ದಾನ ಹುಷಾರಿಂದ ನೋಡ್ಕೊಂತ ನಾನು ಅಂದು ಬರ್ತೇನೆ ಗುರುಗಳೇ ಸರಿ ನನ್ನ ಆಂಜನೇಯ ಪ್ರಕಾರ ಅವ ಬರಕತ್ತಾನ ಇಲ್ಲ ಅಲ್ಲಿ ಹೊರಗೆ ಹೋಗಿ ನೋಡ್ರಿ ಗುರುಗಳೇ ಗೇಟ್ ಹತ್ರ ಬಂದಿರ್ಬೋದಾ ಬಂದಾನ ಅಲ್ಲೇ ಒಳಗೆ ಕರ್ಕೊಂಬರ್ರಿ ಅಜ್ಜಾರ್ ಅಂತಲೇ ಬರ್ರಿ ಅಂತೇಳಿ ಸ್ವಾಮಿಗಳಂತೇಳಿ ಕರ್ಕೊಂಬರ್ರಿ ಬೇಡ ಗುರುಗಳೇ ಸರಿ ನೀವು ಶಾಂತ ರೀತಿಯಿಂದ ಕುತ್ಕೊಳ್ಳಿ ನಾ ಮುಂದಿನ ವಿಚಾರ ಮಾಡ್ತೀನಿ